ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕಿಂತ ಹೊರಟಿರೋ ಟಾಪಿಕ್ ಬಂದು ಕಾಂಗೋದಿಂದ ನಿರ್ಣಾಯಕ ಖನಿಜಗಳನ್ನು ಪಡೆಯಲಿರುವ ಭಾರತ ಅನ್ನೋ ಟಾಪಿಕ್ ಮೇಲೆ. ಸೊ ನಿರ್ಣಾಯಕ ಖನಿಜಗಳು ಅಂದರೆ ಲೈಕ್ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ನೇಷನಿಂದ, ಅಂದರೆ ಆಫ್ರಿಕಾದಲ್ಲಿರುವಂತಹ ಒಂದು ಕಾಂಗೋ ನೇಷನ್ನಿಂದ, ಅದು ಕಾಂಗೋ ರಾಷ್ಟ್ರದಿಂದ ಈ ಕ್ರಿಟಿಕಲ್ ಮಿನರಲ್ಸ್ ಅಂತ ಏನು ಪಡಿತೀವಿ ಅದನ್ನು ಪಡೆಯಲಿರೋಕ್ಕೆ, ಅಂದರೆ ಅಲ್ಲಿಂದ ಇಂಪೋರ್ಟ್ ಮಾಡಿಕೊಳ್ಳೋದಕ್ಕೆ ಒಂದಷ್ಟು MOU ಅಥವಾ ಕರಡು ತಿಳುವಳಿಕಾ ಪತ್ರಿಕಾ ಅಂತ ಕರಿತೀವಿ, ಅದು ಒಪ್ಪಂದ ಅಂತ ಕರಿತೀವಿ, ಅದಕ್ಕೆ ಸಹಿ ಹಾಕಲಿದೆ. ಸೊ ಹಾಗಾದರೆ ಈ ಓಲ್ ದೃಷ್ಟಿಯಿಂದ ನಿರ್ಣಾಯಕ ಖನಿಜಗಳು ಅಂದರೆ ಏನು, ಯಾಕೆ ಅವನ್ನ ನಿರ್ಣಾಯಕ ಖನಿಜಗಳು ಅಂತ ಕರೀತಾರೆ, ಭಾರತದಲ್ಲಿ ಹಾಗಾದರೆ ಯಾವೆಲ್ಲ ಖನಿಜಗಳನ್ನು ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ, ಸೊ ಅದ್ರ ಇಂಪಾರ್ಟೆನ್ಸು ಅಡ್ವಾಂಟೇಜಸ್ ಏನು, ಲೈಕ್ ಈ ರೀತಿಯಾಗಿ ಒಂದಷ್ಟು ಅದ್ರ ಜೊತೆಗೆ ಕಾಂಗೋ ರಾಷ್ಟ್ರ ಎಲ್ಲಿದೆ, ಲೈಕ್ ಅದರ ಆಟಿಟ್ಯೂಡ್ ಲ್ಯಾಟಿಟ್ಯೂಡ್ಸ್ ಸಮಥಿಂಗ್ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಇದೆಲ್ಲರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಪರಿಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಸದ್ಯದ ಮಾಹಿತಿ ಅಂದರೆ ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರ ತಾಮ್ರ ಮತ್ತು ಕೊಬಾಲ್ಟ್ ಅನ್ನ ಸೊ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ನೇಷನ್ನಿಂದ ತರಿಸ್ಕೊಳ್ಳೋದಕ್ಕೋಸ್ಕರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಅದರ ಪ್ರಕಾರ ಏನಾಗುತ್ತೆ, ಸೊ ಭಾರತ ಸರ್ಕಾರ ಅಲ್ಲಿ ಲೈಕ್ ಎಕ್ಸ್ಪ್ಲೋರ್ ಮಾಡುತ್ತೆ, ಅಂದರೆ ಲೈಕ್ ಒಂದಷ್ಟು ರಿಸರ್ಚ್ಗಳನ್ನ ಕೈಗೊಂಡು ಸೊ ಅಲ್ಲಿ ಎಲ್ಲೆಲ್ಲಿ ಲೈಕ್ ತಾಮ್ರ ಮತ್ತು ಕೊಬಾಲ್ಟ್ ಸಿಗುತ್ತೆ ಅಂತ ಚೆಕ್ ಮಾಡುತ್ತೆ. ಸೊ ಅದ್ರ ಪ್ರಕಾರ ಸಿಕ್ಕಂತಹ ನಮ್ಮ ಖನಿಜಗಳು ಅಥವಾ ಲೈಕ್ ಏನು ಅದಿರು ಸಿಕ್ಕಿದ್ರೆ ಅದನ್ನು ಭಾರತ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಈ ರೀತಿಯಾಗಿ ಒಂದಷ್ಟು ಸೈನನ್ನು ಆಲ್ರೆಡಿ ಕಾಂಗೋ ಸರ್ಕಾರದ ಜೊತೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದರೆ ನಿರ್ಣಾಯಕ ಖನಿಜಗಳಂದ್ರೆ ಏನು, ಅದು ಕ್ರಿಟಿಕಲ್ ಮಿನರಲ್ಸ್ ಅಂದರೆ ಏನು ಅಂತ ನೋಡ್ತಾ ಬಂದರೆ, ಭೌಗೋಳಿಕವಾದಂಥ ಕೊರತೆ ಇದ್ದು ಭೌಗೋಳಿಕ ರಾಜಕೀಯ ಸಮಸ್ಯೆಗಳು ಅಥವಾ ಇತರ ಅಂಶಗಳಿಂದ ಸಂಭಾವ್ಯ ಪೂರೈಕೆ ಅಪಾಯವನ್ನು ಎದುರಿಸ್ತಾ ಇರ್ತವೆ. ಸೊ ಆದ್ದರಿಂದ ಇವುಗಳನ್ನ ನಿರ್ಣಾಯಕ ಕ್ರಿಟಿಕಲ್ ಖನಿಜಗಳಿಂದ ಕರೀತೀವಿ. ಯೂಶುವಲಿ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ಮಿನರಲ್ಸ್ ಲೈಕ್ ಬೇರೆದು ಇರ್ಬೋದು, ಅಬಾರ್ಡೆಂಟ್ ಆಗಿರ್ತವೆ, ಅಂದರೆ ಸಮೃದ್ಧವಾಗಿ ಸಿಗುತ್ತೆ, ಅದು ಕಬ್ಬಿಣ ಆಗಿರ್ಬೋದು ಅಥವಾ ಕಲ್ಲಿದ್ದಲಾಗಿರ್ಬೋದು, ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲೂ ಸಿಗ್ಬೋದು, ಅಥವಾ ಎಲ್ಲ ದೇಶಗಳು ಬೇರೆ ದೇಶಗಳಿಂದ ಯಾವುದೇ ರೀತಿಯಿಂದ ಅತಿ ಹೆಚ್ಚಿನ ತೊಂದರೆಗಳನ್ನು ಅನುಭವಿಸ್ತಾ ಇಂಪೋರ್ಟ್ ಮಾಡ್ಕೋಬೋದು. ಬಟ್ ಮಿನರಲ್ಸ್ ಆಗಲ್ಲ, ಅದೇನು ಕ್ರಿಟಿಕಲ್ ಮಿನರಲ್ಸ್ ಆಗಲ್ಲ. ಕ್ರಿಟಿಕಲ್ ಮಿನರಲ್ಸ್ ಕೆಲವು ದೇಶಗಳಲ್ಲಿ ಸಿಗುವಂಥ ದೇಶಗಳಲ್ಲೂ ಕೂಡ ಲೈಕ್ ರಾಜಕೀಯ ಅಸ್ಥಿರತೆ ಆಗಿರ್ಬೋದು ಅಥವಾ ಲೈಕ್ ಸಪ್ಲೈಯಲ್ಲಿ ತೊಂದರೆಗಳಾಗಿರ್ಬೋದು ಅಥವಾ ರಾಜಕೀಯ ಸಮಸ್ಯೆಗಳಾಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ತೊಂದರೆಗಳನ್ನ ಎದುರಿಸ್ತಾ ಇರ್ತವೆ. ಅದರಿಂದಾಗಿ ಇವನ್ನ ಕ್ರಿಟಿಕಲ್ ಅಂತ ಕರೆಯುವಂಥ ಮಿನರಲ್ಸ್ಗಳನ್ನ ಅದಕ್ಕೋಸ್ಕರ ಇವನ್ನ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ. ಈ ಕ್ರಿಟಿಕಲ್ ಮಿನರಲ್ಸ್ನ ಯಾವುದ್ರಲ್ಲಿ ಯೂಸ್ ಮಾಡ್ತಾರೆ, ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಅಂತ ನೋಡಿದ್ರೆ, ಉನ್ನತ ತಂತ್ರಜ್ಞಾನದ ಉತ್ಪನ್ನಗಳು ಅಂತ ಕರಿತೀವಿ, ಅಥವಾ ಈಗಿನ ಕಾಲದಲ್ಲಿ ಹೈ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಅಂತ ಏನೇನು ಕರಿತೀವಿ ಅದಾಗಿರ್ಬೋದು, ಅಥವಾ ನವೀಕರಿಸಬಹುದಾದ ಇಂಧನ ತಂತ್ರಜ್ಞಾನಗಳು ಅಂತ ಕರಿತೀವಿ. ಅದ್ರ ಜೊತೆಗೆ ವಿದ್ಯುತ್ ವಾಹನಗಳು, ಈಗಿನ EV ಬೈಕ್ಸ್ ಏನಿದೆ, ಲೈಕ್ ತುಂಬಾ ನಮಗೆಲ್ಲ ಗೊತ್ತಿದ್ದಂಗೆ ಕಾರ್ಸ್ ಆಗಿರ್ಬೋದು, ಬೈಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ EV ಬೈಕ್ ತುಂಬಾ ಇಂಪಾರ್ಟೆನ್ಸ್ ಪಡ್ಕೋತಾ ಇದೆ. ಅದ್ರ ಜೊತೆಗೆ ಮಿಲಿಟರಿಗಳಲ್ಲಿ ಕೂಡ ಈ ಒಂದಷ್ಟು ಕ್ರಿಟಿಕಲ್ ಮಿನರಲ್ಸ್ನ ಎಲ್ಲ ದೇಶಗಳು ಬಳಸ್ಕೋತಾರೆ. ಸೊ ಏನಕ್ಕೆ ಇದು ಇಂಪಾರ್ಟೆನ್ಸು, ಯಾವುದಾದ್ರು ಕ್ರಿಟಿಕಲ್ ಮಿನರಲ್ಸ್ ಅಂತ ನೋಡ್ತಾ ಇದ್ದಾರೆ ನಮಗೆ ಫಸ್ಟ್ ಬರುವಂಥದ್ದು ಲಿಥಿಯಂ, ಕೊಬಾಲ್ಟ್ ಅಂಡ್ ನಿಕಲ್ ಅಂತ ಕರಿತೀವಿ. ಇವನ್ನ ನಾವು ನಿರ್ಣಾಯಕ ಖನಿಜಗಳು ಅಂತ ಕನ್ಸಿಡರೇಷನ್ ಮಾಡಿದ್ದೀವಿ. ಇದನ್ನು ಎಲೆಕ್ಟ್ರಿಕ್ ವಾಹನಗಳು ಒಂದು ಪೋರ್ಟಬಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಶಕ್ತಿ ಅಂದರೆ ವಿದ್ಯುತ್ ಶೇಖರಣಾ ಲೈಕ್ ವ್ಯವಸ್ಥೆನಲ್ಲಿ ಇವುಗಳನ್ನ ನಾವು ಬಳಸ್ಕೋತಾ ಬರ್ತೀವಿ. ಅದರಿಂದಾಗಿ ಇದನ್ನು ಇಂಪಾರ್ಟೆಂಟ್ ಅಂತ ಕರಿತೀವಿ. ದೆನ್ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅಥವಾ ಅಪರೂಪದ ಭೂಮಿಯ ಖನಿಜಗಳು. ಸೊ ಇವನ್ನ ಹೆಚ್ಚಾಗಿ ಲೈಕ್ ಎಲೆಕ್ಟ್ರಾನಿಕ್ಸು, ವಿಂಡ್ ಟರ್ಬೈನ್ಸು ಅಥವಾ ಈ ರೀತಿಯಾದ ಇದರಲ್ಲಿ ಇವನ್ನ ಬಳಸ್ಕೋತಾ ಬರ್ತಾರೆ. ಇವನ್ನ ಲೈಕ್ ಮಿಲಿಟರಿಗಳಲ್ಲೂ ಕೂಡ, ಅಂದರೆ ಲೈಕ್ ಸೇನಾದ ಒಂದಷ್ಟು ಶಸ್ತ್ರಾಗಾರಗಳಲ್ಲಿ ಇದನ್ನ ಬಳಸ್ಕೋತಾ ಬರ್ತಾರೆ. ಒಟ್ಟು ಇದು 17 ಖನಿಜಗಳ ಗುಂಪು. ಏನಿದು ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಎಲಿಮೆಂಟ್ಸ್ ಅಂತ ಏನು ಕರಿತೀವಿ, ಇದು ಒಟ್ಟಾರೆಯಾಗಿ 17 ಖನಿಜಗಳನ್ನು ಈ ಪಟ್ಟಿನಲ್ಲಿ ಒಳಗೊಂಡಿರುತ್ತೆ. ನೆಕ್ಸ್ಟ್ ತಾಮ್ರ. ಇದರ ಹೆಚ್ಚಿನ ವಿದ್ಯುತ್ ವಾಹಕತೆಯಿಂದಾಗಿ ವಿದ್ಯುತ್ ವೈರಿಂಗ್ ಆಗಿರ್ಬೋದು, ನವೀಕರಿಸಬಹುದಾದ ಶಕ್ತಿ ವ್ಯವಸ್ಥೆ ಆಗಿರ್ಬೋದು, ಎಲೆಕ್ಟ್ರಾನಿಕ್ ವಾಹನಗಳಾಗಿರ್ಬೋದು, ಇದರಲ್ಲೆಲ್ಲ ಕೂಡ ತುಂಬಾ ಬಳಸ್ತಾ ಬರ್ತಾರೆ. ನೆಕ್ಸ್ಟ್ ಒನ್ ಟೈಟಾನಿಯಂ, ಅದ್ರ ಜೊತೆಗೆ ಪ್ಲಾಟಿನಮ್ ಗ್ರೂಪ್ ಮೆಟಲ್ಸ್ ಅಂತ ಕರಿತೀವಿ, ಗ್ರಾಫೈಟ್ಸ್ ಅಂತ ಕರಿತೀವಿ. ಇವೆಲ್ಲ ಕೂಡ ಕೈಗಾರಿಕೆಗಳಲ್ಲಿ ಅಥವಾ ಎಲೆಕ್ಟ್ರಿಕ್ನಲ್ಲಿ ಯೂಶಲಿ ವೆಹಿಕಲ್ಗಳಲ್ಲಿ ಇದನ್ನು ತುಂಬಾ ಬಳಸ್ಕೋತಾ. ಸೊ ಅದ್ರ ಜೊತೆಗೆ ಭಾರತಕ್ಕೆ ಯಾವೆಲ್ಲ ಖನಿಜಗಳನ್ನ ನಿರ್ಣಾಯಕ ಖನಿಜಗಳು ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಇತ್ತೀಚೆಗೆ ಗಣಿ ಸಚಿವಾಲಯ ಏನಿದೆ, ಅದೆಲ್ಲ ಮಿನಿಸ್ಟ್ರಿ ಆಫ್ ಮೈನ್ಸ್ ಏನಿದೆ, ಗಣಿ ಸಚಿವಾಲಯ ಒಂದಷ್ಟು ತಜ್ಞರ ಸಮಿತಿಯನ್ನು ರೂಪುಗೊಂಡು ಅಥವಾ ಅದನ್ನ ಫಾರ್ಮ್ ಮಾಡಿ ಅದ್ರ ಮೂಲಕ ಆ ಸಮಿತಿ ಒಂದಷ್ಟು ಲೈಕ್ ಈ ಮಿನರಲ್ಸ್ನ ಕ್ರಿಟಿಕಲ್ ಮಿನರಲ್ಸ್ ಅಂತ ಭಾರತ ಕನ್ಸಿಡರೇಷನ್ ಮಾಡಬೇಕು ಅಂತ ಸಜೆಷನ್ ಕೊಟ್ಟಿದೆ, ಅದು ಶಿಫಾರಸನ್ನು ಮಾಡಿದೆ. ಅದ್ರಲ್ಲಿ ಒಟ್ಟಾರೆ 30 ಮಿನರಲ್ಸನ್ನು ನಿರ್ಣಾಯಕ ಮಿನರಲ್ಸ್ ಅಥವಾ ನಿರ್ಣಾಯಕ ಖನಿಜಗಳಿಂದ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ಅವು ಯಾವ್ಯಾವು ಅಂತ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀವಿ, ಲೈಕ್ ಸ್ಲೈಡ್ಸಲ್ಲಿ ಇದನ್ನು ಓದ್ಕೋತಾ ಬರ್ಬೋದು. ಆಂಟಿಮನಿ ಆಗಿರ್ಬೋದು, ಬೆರಿಲಿಯಂ, ಬಿಸ್ಮತ್, ಕೊಬಾಲ್ಟ್, ಗ್ರಾಮ್, ಗ್ಯಾಲಿಯಂ, ಜೆರೇನಿಯಂ, ನಿಕಲ್, ಪ್ಲಾಟಿನಮ್ ಗುಂಪು ಅಂಶಗಳು ಆಗಿರ್ಬೋದು, ಫಾಸ್ಫರಸ್, ಪೊಟ್ಯಾಷಿಯಂ, ಸಿಲಿಕಾನ್, ಟ್ಯಾಂಟಲಮ್, ಸೆಲೆನಿಯಂ, ಕ್ಯಾಡ್ಮಿಯಂ, ಈ ರೀತಿಯಾಗಿ ಒಟ್ಟು 30
ಮಿನರಲ್ಸನ್ನು ಕ್ರಿಟಿಕಲ್ ಮಿನರಲ್ಸ್ ಅಂತ ಕನ್ಸಿಡರೇಷನ್ ಮಾಡಬೇಕು ಅಂತ ಹೇಳಿದೆ. ಇದ್ರ ಜೊತೆಗೆ ಗಣಿ ಸಚಿವಾಲಯ ಏನಿದೆ ಅದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಇತರ ಏಜೆನ್ಸಿಗಳ ಮೂಲಕ ಈ ದೇಶದಲ್ಲಿ ಖನಿಜಗಳ ಅನ್ವೇಷಣೆಗೆ ಎಕ್ಸ್ಪ್ಲೋರೇಷನ್ಗೆ ಗಮನವನ್ನು ಹೆಚ್ಚಿಸಬೇಕು ಅಂತಲೂ ಕೂಡ ಹೇಳಿದೆ. ಇದ್ರ ಜೊತೆಗೆ ನಾವು ಈ ಸಮಿತಿ ಇನ್ನೊಂದು ಶಿಫಾರಸ್ ಮಾಡುತ್ತೆ, ಅದೇನಂದರೆ ಕ್ರಿಟಿಕಲ್ ಮಿನರಲ್ಸ್ಗಾಗಿ ಒಂದು ಎಕ್ಸಲೆನ್ಸ್ ಕೇಂದ್ರವನ್ನು ರಚನೆ ಮಾಡಬೇಕು. ಆ ಎಕ್ಸಲೆನ್ಸ್ ಕೇಂದ್ರ ಏನು ಮಾಡುತ್ತೆ, ಯೂಶಲಿ ಕಾಲಕ್ಕೆ ಭಾರತಕ್ಕೆ ನಿರ್ಣಾಯಕ ಖನಿಜಗಳು ಯಾವ್ಯಾವು ಅಂತ ಪಟ್ಟಿ ಮಾಡೋದು, ಅಂದರೆ ಅದನ್ನು ನವೀಕರಿಸುವಂಥದ್ದು ಮತ್ತು ಅದರ ಕಾರ್ಯತಂತ್ರವನ್ನು ಅದರ ಏನು ಇಂಪಾರ್ಟೆನ್ಸ್ ಅಥವಾ ಅದನ್ನು ತಿಳಿಸ್ಕೊತಾ ಬರುತ್ತೆ. ಸೊ ಆ ಕಾರಣದಿಂದಾಗಿ ಕ್ರಿಟಿಕಲ್ ಮಿನರಲ್ಸ್ಗಾಗಿ ಎಕ್ಸಲೆನ್ಸ್ ಕೇಂದ್ರ ಅಂತ ಕರಿತೀವಿ, CECM, ಇದನ್ನು ರೂಪು ಮಾಡಬೇಕು, ಅಂದರೆ ಇದನ್ನು ಫಾರ್ಮ್ ಮಾಡಬೇಕು ಅಂತ ಈಗ ಏನು ಸಮಿತಿ ಇದೆ ಇದು ಶಿಫಾರಸ್ ಮಾಡಿದೆ. ಅದ್ರ ಜೊತೆಗೆ ಈ ಭಾರತದಲ್ಲಿ ಏನು ನೀವು 30 ನಿರ್ಣಾಯಕ ಅಥವಾ ಕ್ರಿಟಿಕಲ್ ಮಿನರಲ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ, ಇದರಲ್ಲಿ ಹೆಚ್ಚಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಬಿಹಾರ್ ಆಗಿರ್ಬೋದು, ಅದ್ರ ಜೊತೆಗೆ ಗುಜರಾತ್, ಜಾರ್ಖಂಡ್, ಒಡಿಸ್ಸಾ, ತಮಿಳುನಾಡು, ಉತ್ತರ ಪ್ರದೇಶ, ಛತ್ತೀಸ್ಗಢ ಅಂಡ್ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ಈ ಒಂದಷ್ಟು ಕ್ರಿಟಿಕಲ್ ಮಿನರಲ್ಸ್ ಭಾರತದಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಈ ನಿರ್ಣಾಯಕ ಖನಿಜಗಳು ಅಥವಾ ಕ್ರಿಟಿಕಲ್ ಮಿನರಲ್ಸ್ ಅಂತೀವಲ್ಲ, ಸೊ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ಇದು ಪೂರೈಕೆಯಲ್ಲಿ ಅಪಾಯಗಳು. ಸೊ ಇದು ಲಿಮಿಟೆಡ್ ಆಗಿದೆ, ಅಂದರೆ ಈ ಸೋರ್ಸಸ್ ಎಲ್ಲ ಪ್ರದೇಶದಲ್ಲೂ ಎಲ್ಲ ರಾಷ್ಟ್ರಗಳಲ್ಲೂ ಅಥವಾ ಎಲ್ಲ ಕಡೆ ಖಂಡದಲ್ಲೂ ಸಿಗೋದಿಲ್ಲ, ಲಿಮಿಟೆಡ್ ಆಗಿದೆ. ಅದರಲ್ಲೂ ಆಫ್ರಿಕಾ ಖಂಡದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಅದು ಆಫ್ರಿಕಾದಲ್ಲೂ ಕೂಡ ಮಧ್ಯದಲ್ಲಿ, ಆಫ್ರಿಕಾ ಕಾಂಟಿನೆಂಟಲ್ ಒಂದು ಕೇಂದ್ರ ಸ್ಥಳ ಅಂತ ಏನು ಕರಿತೀವಿ ಆ ಸ್ಥಳದಲ್ಲಿ ಮಾತ್ರ ಇರುತ್ತೆ. ಬಟ್ ನೀವು ಹೆಚ್ಚಾಗಿ ನೋಡೋದಾದ್ರೆ ಈ ಆಫ್ರಿಕಾ ಖಂಡದ ಈ ಮಧ್ಯದ ಬೆಲ್ಟಲ್ಲಿ ಬರುವಂತಹ ರಾಷ್ಟ್ರಗಳೆಲ್ಲವೂ ಕೂಡ ಐದರ್ ಡಿಕ್ಟೇಟರ್ಶಿಪ್ನಲ್ಲಿದೆ ಅಥವಾ ಮಿಲಿಟರಿ ಆಡಳಿತದಲ್ಲಿದೆ ಅಥವಾ ಒಂದಷ್ಟು ಧಾರ್ಮಿಕ ನಾಯಕರ ಮೂಲಕ ಆಳ್ವಿಕೆಯನ್ನು ನಡೆಸ್ಕೋತಾ ಬರ್ತಾ ಇದೆ. ಅಲ್ಲಿ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳು ತುಂಬಾನೇ ಕಮ್ಮಿ. ಸೊ ಅದರಿಂದಾಗಿ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಎಲ್ಲ ರಾಷ್ಟ್ರಗಳಿಗೂ ತುಂಬಾನೇ ಕಷ್ಟವಾಗಿದೆ. ಅದ್ರ ಜೊತೆಗೆ ಪರಿಸರದ ಮೇಲೆ ಪ್ರಭಾವಗಳು. ಸೊ ಈ ಖನಿಜಗಳನ್ನ ಏನಿದೆ ಇದನ್ನ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು ಅಥವಾ ಅದನ್ನ ಗಣಿ ಮಾಡೋದಾಗಿರ್ಬೋದು, ಆ ಮೂಲಕ ಗಣಿಗಾರಿಕೆಯಿಂದ ಅದನ್ನು ತೆಗೆದು ತಿರುಗಿ ಕ್ಲೀನ್ ಪ್ರೋಸೆಸ್ ಎಲ್ಲ ಮಾಡಬೇಕಾಗಿದೆ. ಅದರಿಂದಾಗಿ ಪರಿಸರದ ಮೇಲೆ ಎಷ್ಟೆಲ್ಲ ಪ್ರಭಾವವನ್ನು ಬೀರ್ತಾ ಇದೆ. ಅಥವಾ ಮಾರುಕಟ್ಟೆನಲ್ಲಿರುವಂತಹ ಈ ನಿರ್ಣಾಯಕ ಬೆಲೆಗಳು ಏನಾಗಿರುತ್ತೆ, ಹೆಚ್ಚು ಅನಿಶ್ಚಯತೆಯಿಂದ ಕೂಡಿರುತ್ತೆ. ಅಂದರೆ ಒಂದು ಸಮ್ ಹೆಚ್ಚು ಹೈಯೆಸ್ಟ್ ಪ್ರೈಸ್ ಹೋಗ್ಬೋದು, ಇನ್ನೊಂದು ನೆಕ್ಸ್ಟ್ ಮಂತ್ ಅಥವಾ ಇನ್ನೊಂದು 6 ಮಂತ್ ಒಳಗೆ ಅದು ಲೋಯೆಸ್ಟ್ ಪ್ರೈಸ್ ಕೂಡ ಬರ್ಬೋದು. ಅನಿಶ್ಚಯತೆಗಳನ್ನ ಕಾಪಾಡ್ಕೋತಾ ಬರ್ತಾ ಇದೆ. ಸೊ ಅದರಿಂದಾಗಿ ಇವು ಕೂಡ ಕೆಲವು ಸಮಸ್ಯೆಗಳನ್ನ ಅಂತ ಕರಿತೀವಿ. ಅಂದರೆ ಯಾವ್ಯಾವು, ಅದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ಪರಿಸರದ ಮೇಲೆ ಆಗಿರುವಂಥ ಪ್ರಭಾವ ಆಗಿರ್ಬೋದು ಅಥವಾ ಮಾರುಕಟ್ಟೆಯಲ್ಲಾಗಿರುವಂತಹ ಅನಿಶ್ಚಯತೆ ಆಗಿರ್ಬೋದು, ಇವು ಕೂಡ ನಮಗೆ ಎದುರಿಸುತ್ತಿರುವ ಸವಾಲುಗಳಂತ ಇಂಪಾರ್ಟೆಂಟ್ ಇದು ಮಾಡ್ತೀವಿ. ಭಾರತಕ್ಕೆ ಬಂದಾಗ ಈ ಭಾರತದ ಕನ್ಸರ್ನ್ ಇಂದಾಗಿ ಕ್ರಿಟಿಕಲ್ ಮಿನರಲ್ಸ್ ಯಾವೆಲ್ಲ ಸಮಸ್ಯೆಗಳು ಅಥವಾ ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತ ನೋಡೋದಾದ್ರೆ, ಸೀಮಿತ ದೇಶೀಯ ಮೀಸಲು. ನಮ್ಮ ದೇಶದಲ್ಲಿ ಇದು ಕ್ರಿಟಿಕಲ್ ಮಿನರಲ್ಸ್ ಕೆಲವೇ ರಾಜ್ಯಗಳಲ್ಲಿ ಅದು ಕೂಡ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಹೆಚ್ಚಿನದಕ್ಕೆ ನಾವು ಹೊರ ರಾಷ್ಟ್ರಗಳ ಮೇಲೇ ಅವಲಂಬನೆ ಆಗಬೇಕಾಗಿದೆ. ಅಂಡ್ ಹೆಚ್ಚುತ್ತಿರುವ ಬೇಡಿಕೆ, ಈ ಎಕ್ಸ್ಪೋರ್ಟ್ ನಾವು ಮಾಡೋದಕ್ಕಾಗಲ್ಲ, ಇಂಪೋರ್ಟ್ ಮಾಡ್ಕೋಬೇಕು ಒಂದು. ಅಂಡ್ ಸಪ್ಲೈ ಕೂಡ ತುಂಬ ಕಮ್ಮಿ ಇದೆ. ಅದ್ರ ಜೊತೆಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಅಂದರೆ EV ಬೈಕ್ಸು ಅಥವಾ ನಮ್ಮಲ್ಲಿ ಗೊತ್ತಿದ್ದಂಗೆ ಇತ್ತೀಚೆಗೆ ಭಾರತ ಒಂದು ಉತ್ಪಾದನಾ ಕೇಂದ್ರವಾಗಿ ಕೇಂದ್ರ ಉತ್ಪಾದನಾ ಕೇಂದ್ರವಾಗಿ ಇಡೀ ಪ್ರಪಂಚದಲ್ಲೇ ಗುರುತಿಸ್ಕೊಳ್ತಾ ಇದೆ. ಸೊ ಈ ಗುರುತಿಸ್ಕೊಳ್ಳುವಿಕೆಗೆ ಡಿಮ್ಯಾಂಡ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ಗೆ ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ. ಸೊ ಇದು ಕೂಡ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ತಾ ಇದ್ದೀವಿ. ಸೊ ಬೇಡಿಕೆ ಹೆಚ್ಚುತ್ತಾ ಇದೆ. ಇನ್ನೊಂದು ಈ US ಅಥವಾ ಅಮೆರಿಕ ನೇತೃತ್ವದಲ್ಲಿ ಒಂದು ಖನಿಜಗಳ ಭದ್ರತಾ ಪಾಲುದಾರಿಕೆ ಅಂತ ಇದೆ. ಸೊ ಅದರಲ್ಲಿ ಸೀಮಿತವಾದಂಥ ಒಂದು ಸದಸ್ಯತ್ವವನ್ನು ಹೊಂದ್ಕೊಂಡಿದ್ರೆ ಅದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಓಪನ್ ಆಗಿಲ್ಲ. ಅದ್ರ ಜೊತೆಗೆ ಚೀನಾದಿಂದ ಇರುವಂಥ ಸವಾಲುಗಳು ನಮಗೆಲ್ಲ ಗೊತ್ತಿದ್ದಂಗೆ, ಈ ರೇರ್ ಅರ್ತ್ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಕ್ರಿಟಿಕಲ್ ಮಿನರಲ್ಸ್ ಆಗಿರ್ಬೋದು, ಇದರಲ್ಲಿ 80% ಒಡೆತನವನ್ನು ಚೀನಾ ಹೊಂದಿದೆ. ಮಾರ್ಕೆಟ್ನಲ್ಲಿ ಅರೌಂಡ್ 80% ಒಡೆತನವನ್ನು ಚೀನಾ ರಾಷ್ಟ್ರ ಹೊಂದಿದೆ. ಸೊ ಚೀನಾ ರಾಷ್ಟ್ರವ ಈ ಸಪ್ಲೈಯಲ್ಲಿ ಅಥವಾ ಏನಿದೆ ಎಕ್ಸ್ಪೋರ್ಟಲ್ಲಿ ಚೀನಾ ರಾಷ್ಟ್ರದ ತುಂಬಾ ಇಂಪಾರ್ಟೆನ್ಸ್ ಬೀಳುತ್ತೆ. ಸೊ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಚೀನಾ ದೇಶದ ಜೊತೆ ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಆ ದೃಷ್ಟಿಯಿಂದಾಗಿ ಅದು ಕೂಡ ಎಫೆಕ್ಟ್ ಆಗ್ತಾ ಇದೆ. ಅಂಡ್ ಈ ಉತ್ಪನ್ನಗಳ ಈ ಮೆಟೀರಿಯಲ್ಸ್ ಏನಿದೆ ಇವುಗಳನ್ನು ಸಂಸ್ಕರಣೆ ಆಗಿರ್ಬೋದು, ತಯಾರಿಕೆ ಆಗಿರ್ಬೋದು, ಇದರಲ್ಲೂ ಕೂಡ ಹೈ ಟೆಕ್ನಾಲಜಿ ಅಥವಾ ಹೈ ಟೆಕ್ನಾಲಜಿಯನ್ನು ಬಳಸ್ಕೋಬೇಕಾಗಿದೆ. ಅದರದ್ದು ಕೂಡ ಕೊರತೆ ನಮ್ಮಲ್ಲಿ ಕಂಡು ಬರುತ್ತೆ. ಸೊ ಅದರಿಂದಾಗಿ ಈ ಎಲ್ಲ ಸಮಸ್ಯೆಗಳನ್ನು ಕ್ರಿಟಿಕಲ್ ಮಿನರಲ್ಸ್ ಎದುರಿಸ್ತಾ ಬರ್ತಾ ಇದೆ. ಸೊ ಇದಕ್ಕೆ ಏನಕ್ಕೆ ತುಂಬ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಏನು ಅಂತ ನೋಡೋದಾದ್ರೆ, ನಾವು ಯೂಶಲಿ ರಕ್ಷಣೆಯಲ್ಲಿ ಮಿಲಿಟರಿ ವ್ಯವಸ್ಥೆಯಲ್ಲಿ ಈ ಕ್ರಿಟಿಕಲ್ ಮಿನರಲ್ಸ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ರಿನ್ಯೂವಬಲ್ ಎನರ್ಜಿ ಅಂತ ನಾವೇನು ಕರಿತಾ ಇದೀವಿ, ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು ಅಥವಾ EV ಆಗಿರ್ಬೋದು ಅಥವಾ ಲಿಥಿಯಂ ಬ್ಯಾಟ್ರಿಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಮತ್ತು ಹೈಟೆಕ್ ಟೆಕ್ನಾಲಜಿಗಳಲ್ಲಾಗಿರ್ಬೋದು, ಇದರಲ್ಲೂ ಕೂಡ ಕ್ರಿಟಿಕಲ್ ಮಿನರಲ್ಸ್ ತುಂಬಾ ಇಂಪಾರ್ಟೆನ್ಸ್ ಬೀಳುತ್ತೆ. ಯಾವ ದೇಶ ಒಂದು ಅಭಿವೃದ್ಧಿ ಆಗಬೇಕು, ಯಾವ ದೇಶ ಒಂದು ಹೈಯೆಸ್ಟ್ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಆ ಮೂಲಕ
ಎಕಾನಮಿ ಬೆಳಿಬೇಕು ಅಂತ ಅನ್ಸ್ಕೊಳ್ಳುತ್ತೆ, ಆ ದೇಶದೆಲ್ಲದಲ್ಲೂ ಕೂಡ ಮ್ಯಾನುಫ್ಯಾಕ್ಚರ್ ಆಗಬೇಕು. ಈ ಮ್ಯಾನುಫ್ಯಾಕ್ಚರ್ಗಳಿಗೆಲ್ಲವೂ ಕೂಡ ಇದು ತುಂಬಾ ಇಂಪಾರ್ಟೆನ್ಸ್. ಸೊ ಆ ದೃಷ್ಟಿಯಿಂದಾಗಿ ತುಂಬಾ ಇಂಪಾರ್ಟೆನ್ಸ್ ತನ್ನ ಒಂದು ಪ್ರಾಮುಖ್ಯತೆಯನ್ನು ಒತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಭಾರತದಲ್ಲಿ ಆತ್ಮನಿರ್ಭರ್ ಭಾರತ್ ಅಂತಲೇ ನಾವು ಕರಿತಾ ಇದ್ದೀವಿ, ಅಂದರೆ ಸ್ವಾವಲಂಬಿ ಭಾರತ. ಬೇರೆ ದೇಶಗಳಿಂದ ನಾವು ಲೈಕ್ ನಮಗೆ ಡೇ ಟು ಡೇ ಬೇಕಾಗಿರುವಂತಹ ಪ್ರಾಡಕ್ಟ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡಿ ನಮ್ಮಲ್ಲಿ ನಾವೇನೇ ಉತ್ಪಾದನೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಸೊ ಈ ಉತ್ಪಾದನೆಯನ್ನು ಮಾಡ್ಕೋಬೇಕು ಅಂದರೆ ನಮಗೆ ಅದಕ್ಕೆ ಬೇಕಾಗಿರೋಂಥ ಕ್ರಿಟಿಕಲ್ ಮಿನರಲ್ಸ್ ತುಂಬಾ ಇಂಪಾರ್ಟೆಂಟ್. ಈ ದೃಷ್ಟಿಯಿಂದಾಗಿ ಇದು ನಿರ್ಣಾಯಕವಾದಂತಹ ಪಾತ್ರವನ್ನು ಭಾರತದ ಆರ್ಥಿಕತೆಯ ಮೇಲೆ ವಹಿಸುತ್ತೆ. ಸೊ ನೆಕ್ಸ್ಟ್ ಬರೋದಾದ್ರೆ ಈ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅನ್ನೋ ದೇಶವನ್ನು ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರೋಂಗೆ ಇದು ಒಂದು ಮಧ್ಯ ಆಫ್ರಿಕಾದ ರಾಷ್ಟ್ರವಾಗಿದೆ. ಸೊ ಇದು ಮಧ್ಯ ಆಫ್ರಿಕಾದ ರಾಷ್ಟ್ರವಾಗಿದೆ. ಇದು ಸುಮಾರು ಅರೌಂಡ್ 112 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವಂತಹ ಆಫ್ರಿಕಾದ ಎರಡನೇ ಅತಿ ದೊಡ್ಡ ದೇಶವಾಗಿದೆ. ಸೊ ಅದ್ರ ಜೊತೆಗೆ ವಿಶ್ವದ 11ನೇ ದೊಡ್ಡ ದೇಶ. ಸೊ ಕಾಂಗೋ ಲೈಕ್ ಆಫ್ರಿಕಾಗೆ ಬಂದಾಗ ಎರಡನೇ ಅತಿ ದೊಡ್ಡ ರಾಷ್ಟ್ರ, ಅದ್ರ ಜೊತೆಗೆ ವಿಶ್ವಕ್ಕೆ ಬಂದಾಗ 11ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸೊ ಈ DRC ಇಂದ ಕರಿತೀವಿ, ಅದನ್ನು ಶಾರ್ಟ್ ಫಾರ್ಮಲ್ಲಿ DRC ಇಂದ ಕರಿತೀವಿ, ಯಾಕೆಂದರೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅನ್ನೋದನ್ನ DRC ಅಂತಲೂ ಕೂಡ ಕರೀತಾರೆ. ಈ DRC ಲೈಕ್ ನೀವೆಲ್ಲ ನೋಡ್ಬೋದು, ಸುತ್ತಲೂ ಇದು ದೇಶವನ್ನು ಸುತ್ತುವರೆದಿದೆ. ಅರೌಂಡ್ 11 ರಾಷ್ಟ್ರಗಳಿಂದ ಅಥವಾ 11 ದೇಶಗಳಿಂದ ಗಡಿಯನ್ನು ಹೊಂದಿದೆ. ಯಾವುದಂತ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಾಗ್ತಾ ಬರುತ್ತೆ. ಒಂದು ಆಂಗೋಲಾ ಆಗಿರ್ಬೋದು, ಬರುಂಡಿ ಆಗಿರ್ಬೋದು, ಸೆಂಟ್ರಲ್ ರಿಪಬ್ಲಿಕ್ ಆಗಿರ್ಬೋದು, ಅಥವಾ ಕಾಂಗೋ ರಿಪಬ್ಲಿಕ್ ಆಗಿರ್ಬೋದು. ಎರಡು ಡಿಫರೆನ್ಸ್ ಇದೆ, ಒಂದು ಕಾಂಗೋ ರಿಪಬ್ಲಿಕ್ ಇದೆ, ಇನ್ನೊಂದು ಕಾಂಗೋ ಲೈಕ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ. ನೀವು ಇದನ್ನೇ ನೋಡ್ಬೋದು, ರಿಪಬ್ಲಿಕ್ ಆಫ್ ಕಾಂಗೋ, ಎರಡೂ ಕಾಂಗೋಗಳೇ. ಬಟ್ ಬೇರೆ ದೇಶಗಳು ಸ್ಪ್ಲಿಟ್ ಆದಮೇಲೆ ಒಂದು ರಿಪಬ್ಲಿಕ್ ಆಫ್ ಕಾಂಗೋ ಆಗಿದೆ, ಇನ್ನೊಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ. ಎರಡು ಕೂಡ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಅದನ್ನು ಕೂಡ ಇದೆ. ಅದ್ರ ಜೊತೆಗೆ ರುವಾಂಡಾ, ಸೌತ್ ಸುಡಾನು, ತಾಂಜಾನಿಯಾ, ಉಗಾಂಡಾ, ಜಾಂಬಿಯಾ, ಈ ರೀತಿಯಾದಂಥ 9 ರಾಷ್ಟ್ರಗಳಿಂದ ಅದು ಸುತ್ತುವರೆದಿದೆ. ಸೊ ಇವಿಷ್ಟು ನೀವು ಯಾವ ದೇಶ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನೀವು ಜ್ಞಾಪನ ಇಟ್ಕೊಂಡಿರ್ಬೇಕು. ಅದ್ರ ಜೊತೆ ಇದು ಸುತ್ತಲೂ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕರಿತೀವಿ, ಅಂದರೆ ದೇಶಗಳಿಂದ ಸುತ್ತಲೂ ಆವೃತವಾಗಿರುವಂತಹ ಒಂದು ಕಂಟ್ರಿ. ಆದರೆ ಒಂದು ಸಣ್ಣ ಒಂದು ಕಾಲುವೆನ ಹೊಂದಿದೆ, ಅಂದರೆ ಲೈಕ್ ಅದು ಏನು ಈ ಅಟ್ಲಾಂಟಿಕ್ ಓಷನ್ ಏನಿದೆ, ನೀವು ಇಲ್ಲಿ ನೋಡ್ಬೋದು, ಸಣ್ಣದಾದಂಥ ಒಂದು ಕಿರಿದಾದಂತಹ ಒಂದು ಪ್ಯಾಸೇಜ್ ಇದೆ. ಸೊ ಆ ಪ್ಯಾಸೇಜ್ ಅಷ್ಟೇ ಆ ಸಮುದ್ರಯಾನಕ್ಕೆ ಇರುವಂತಹ ಅಥವಾ ಕರಾವಳಿಗೆ ಇರುವಂತಹ ಒಂದು ಲಿಂಕ್. ಅದರ್ವೈಸ್ ಇಟ್ಸ್ ಫುಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಇದು ಕೂಡ ಆಫ್ರಿಕಾದ ಇವರಲ್ಲಿ ಯಾರು ಬ್ರಿಟಿಷರು ಅಥವಾ ಯುರೋಪಿಯನ್ ಏನಲ್ಲಿದ್ರು ಅವಾಗ ಮಾತ್ರ ಅದನ್ನು ಮಾಡ್ಕೊಂಡಂತಹ ಒಂದು ವ್ಯವಸ್ಥೆ ಆಗಿದೆ. ಸೊ ಈ ಕಾಂಗೋ ದೇಶಕ್ಕೆ ಕಾಂಗೋ ಅಂತ ಯಾಕೆ ಕರೀತಾರೆ ಅಂದರೆ ಇದು ಇಂಪಾರ್ಟೆಂಟ್ ಆದಂತಹ ನದಿ. ನೋಡಿ ಇಲ್ಲಿ ಕಾಣ್ಬೋದು, ಇದು ಕಾಂಗೋ ಎರಡೂ ದೇಶಗಳಿಗೆ ಬಾರ್ಡ್ರನ್ನು ಹೊಂದಿದೆ. ಸೊ ಈ ಕಾಂಗೋ ಅಂತ ಕರಿತೀವಿ ಇದನ್ನು. ಸೊ ಈ ಕಾಂಗೋ ರಿವರಿಂದ ಆಗಿನೇ ಇದನ್ನು ಕಾಂಗೋ ದೇಶಗಳು ಅಥವಾ ಈ ಎರಡು ದೇಶಗಳಿಗೆ ಕಾಂಗೋ ಹೆಸರು ಬಂದಿರೋದು ಇದು. ಸೊ ಈ ಕಾಂಗೋ ನದಿ ಏನಿದೆ ಇದು ವಿಶ್ವದ ಅತಿ ಆಳವಾದಂತಹ ಡೀಪೆಸ್ಟ್ ರಿವರ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಹೊರಹಾಕುವ ಪ್ರಮಾಣದಲ್ಲಿ, ಅಂದರೆ ಸಮುದ್ರಕ್ಕೆ ಹೊರ ಹೋಗೋ ನೀರಿನ ಪ್ರಮಾಣದಲ್ಲಿ ಇದು ವಿಶ್ವದ 3ನೇ ಅತಿ ದೊಡ್ಡ ನದಿ ಕೂಡ ಆಗಿದೆ. ಸೊ ಇದಿಷ್ಟು ಈ ಕಾಂಗೋ ಬಗ್ಗೆ. ಕಾಂಗೋ ಅಧಿಕೃತ ಭಾಷೆ ಬಂದು ಒಂದು ಫ್ರೆಂಚ್ ಭಾಷೆ, ಅಂದರೆ ಇಂಗ್ಲೀಷ್ ಅಲ್ಲ. ಮೆಜಾರಿಟಿ ಆಫ್ ಕಂಟ್ರಿಗಳಲ್ಲಿ ಇಂಗ್ಲೀಷ್ ಅಂತ ಕರಿತೀವಿ, ಅದು ಬೇರೆ ಏನೇನೋ ಇರುತ್ತೆ. ಬಟ್ ಕಾಂಗೋ ಡೆಮೊಕ್ರೆಟಿಕ್ DRC ಅಂತ ಹೆಂಗೆ ಕರಿತೀವಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋನ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಫ್ರೆಂಚ್. ಅದ್ರ ಜೊತೆಗೆ ಕೆಲವು ನ್ಯಾಷನಲ್ ಲ್ಯಾಂಗ್ವೇಜ್ಗಳು ಇದಾವೆ 4. ಅದು ಕಿಟುಬಾ ಆಗಿರ್ಬೋದು, ಲಿಂಗಾಲ, ಸ್ವಾಹಿಲಿ ಆ್ಯಂಡ್ ತಿಲ್ಮುಲ್ಬಾ ಅಂತ ಕರಿತೀವಿ. ಸೊ ಈ 4 ಭಾಷೆಗಳನ್ನು ರಾಷ್ಟ್ರೀಯ ಭಾಷೆ ಅಂತ ಕರೀತೀವಿ. ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಫ್ರೆಂಚ್ ಆಗಿರುತ್ತೆ, ಯಾಕೆಂದರೆ ಇದು ಫ್ರೆಂಚರ ಆಳ್ವಿಕೆಗೆ, ಯುರೋಪಿಯನ್ನರ ಒಂದು ಏನು ಎಕ್ಸ್ಪೆಡಿಷನ್ ಬಂದಿರುತ್ತೆ ಆವಾಗ ಫ್ರೆಂಚರ ಆಳ್ವಿಕೆಯಲ್ಲಿ ಈ ದೇಶಗಳು ಒಳಪಟ್ಟಿರುತ್ತೆ. ಸೊ ಇದಿಷ್ಟು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.